ಸಾಮಾಜಿಕ ಜಾಲತಾಣದಲ್ಲಿ ಬಾಲಕಿಯರ ಫ್ರೆಂಡ್ಶಿಪ್ ನೋಡೋಕೆ ಮಾಡೆಲ್ ರೀತಿ ಇದ್ದಿದ್ದೆ ಈತನ ಪ್ಲಸ್ ಪಾಯಿಂಟ್ ಆಯ್ತು. ಈತ ಸಾಮಾಜಿಕ ಜಾಲತಾಣದಲ್ಲಿ ಬಾಲಕಿಯರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂತಿದ್ದ. ನೋಡೋಕೆ ಮಾಡೆಲ್ ರೀತಿ ಇದ್ದಿದ್ದೆ ಈತನ ಪ್ಲಸ್ ಪಾಯಿಂಟ್. ತನ್ನ ರೂಪವನ್ನೇ ಬಂಡವಾಳ ಮಾಡಿಕೊಂಡಿದ್ದ ಖದೀಮ ಅಪ್ರಾಪ್ತ ಬಾಲಕಿಯರಿಗೆ ಬಲೆ ಬೀಸ್ತಾ ಇದ್ದ ಖತರ್ನಾಕ್ ಈತ. ಅಪ್ರಾಪ್ತ ಬಾಲಕಿಯರನ್ನ ಪುಸ್ಲಾಯಿಸಿ ಕಿಡ್ನಾಪ್ ಮಾಡ್ತಿದ್ದ. ಜುಲೈ 23ರಂದು ಬಾಲಕಿಯನ್ನ ಕಿಡ್ನಾಪ್ ಮಾಡಿ ಎಸ್ಕೇಪ್ ಆಗಿದ್ದ. ಈವರೆಗೆ ಪೊಲೀಸರ ಕೈಗೆ ಸಿಕ್ಕಿಲ್ಲ ಈ ಖದೀಮ. ಆರೋಪಿ ಬಗ್ಗೆ ಸುಳಿವು ಕೊಡಲು ಪೊಲೀಸರಿಂದ ಈಗ ಪೋಸ್ಟ್ ಒಂದನ್ನ ಬಿಡುಗಡೆ ಮಾಡಿದ್ದಾರೆ. ಆರೋಪಿ ಫೋಟೋ ಸಮೇತವಾಗಿ ಪೋಸ್ಟ್ ಒಂದನ್ನ ಮಾಡಿದ್ದಾರೆ ಪೊಲೀಸರು. ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ HAL ಪೊಲೀಸರು. ನೋಡಿ, ಈತ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಅಂತಿಂತವನಲ್ಲ ಈತ, ಬೇಕಾಗಿದ್ದಾನೆ. ಈತನೇ ಆರೋಪಿ ಹರೀಶ್ ಅನ್ನೋದಾಗಿ ಆತನ ಹೆಸರು. ನೋಡಿ, ಟಿಪ್ ಟಾಪ್ ಆಗಿದ್ದಾನೆ. ಈತ ಫ್ರೆಂಡ್ಶಿಪ್ ಮಾಡ್ಕೊಳ್ತಾ ಇದ್ದ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಕೂಡ ಬಾಲಕಿಯರನ್ನೇ ಆತ ಟಾರ್ಗೆಟ್ ಮಾಡ್ತಿದ್ದ. ಈತ ಬೇರೆ ನೋಡೋಕೆ ಸ್ವಲ್ಪ ಈ ಮಾಡೆಲ್ ರೀತಿಯಾಗಿದ್ದ. ಆತನ ರೂಪವನ್ನೇ ನಾನು ಸಖತ್ತಾಗಿದ್ದೀನಿ, ಹಿಂಗೆ ಅವರೆಲ್ಲರನ್ನು ಬಲೆಗೆ ಬೀಸ್ಕೊಳ್ಳೋಣ ಅಂತ ನಿಟ್ಟಿನಲ್ಲೇ ಹಂಗೆ ಮಾಡ್ತಿದ್ದ. ಹಿಂಗೆ ಮಾಡಿನೇ ಅಪ್ರಾಪ್ತ ಬಾಲಕಿಯನ್ನ ನೀಟಾಗಿ ಬಣ್ಣವಾಗಿ ಮಾತನಾಡಿ ಚಂದವಾಗಿ ಮಾತನಾಡಿ ಕಿಡ್ನಾಪ್ ಮಾಡ್ತಾನೆ. ಯಾವಾಗ ಗೊತ್ತೇನು? ಜುಲೈ 23ರಂದು ಬಾಲಕಿಯನ್ನ ಕಿಡ್ನಾಪ್ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಈವರೆಗೂ ಕೂಡ ಪೊಲೀಸರ ಕೈಗೆ ಸಿಕ್ಕಿಲ್ಲ ಈ ಖದೀಮ. ಸದ್ಯ ಆತನ ಮಾಹಿತಿ ಜೊತೆಯಲ್ಲಿ ಆತನ ಬಗ್ಗೆ ವಿವರಗಳನ್ನ ಕೊಟ್ಟು ಪೊಲೀಸರು ಕಂಟ್ರೋಲ್ ರೂಮ್ ನಂಬರ್ ಇರ್ಬೋದು, ಪೊಲೀಸರ ಎಲ್ಲ ಒಂದು ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಈತನ ಮೇಲೆ ಪ್ರಕರಣ ಈಗ ಆಗಿದೆ.